ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ IAS ಮತ್ತು KSಗೆ ಉಚಿತ ತರಬೇತಿ ನೀಡಲು ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ. ಇದನ್ನ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಹಾಗಾಗಿ ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕ್ ನ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ? ಈ ತರ ವೆಬ್ಸೈಟ್ ಓಪನ್ ಆದ್ಮೇಲೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಈ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ಮೊದ್ಲು ಏನಪ್ಪಾ ಅಂದ್ರೆ ಈ ತರ ವೆಬ್ಸೈಟ್ ಓಪನ್ ಆದ್ಮೇಲೆ ನೀವು ಫಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ರಿಜಿಸ್ಟರ್ ಆಗಬೇಕು. ಯಾವ್ದು ರಿಜಿಸ್ಟರ್ ಆಗಬೇಕಪ್ಪ ಅಂದ್ರೆ ಇವಾಗ ಏನ್ ಮಾಡಕಪ್ಪ ಅಂದ್ರೆ ನಿಮ್ಗೆ ತುಂಬಾ ಸಲ ಏನಪ್ಪಾ ಅಂದ್ರೆ ಸರ್ಚ್ ಮಾಡಿದಾಗ ಈ ತರ ಸರ್ಚ್ ಮಾಡಲ್ಲ. ಓಕೆನಾ? ನೀವ್ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಹೋಮ್ ಪೇಜ್ ಅಂತ ಇದೆ ಅಲ್ವಾ, ಹೋಮ್ ಅಂತ ಇದು ಪದೇ ಪದೇ ರಿಫ್ರೆಶ್ ಮಾಡ್ತಾ ಇರಬೇಕು. ನೀವು ಪದೇ ಪದೇ ರಿಫ್ರೆಶ್ ಮಾಡಿದಾಗ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲೈ ಫಾರ್ IAS KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇದೆ ಅಲ್ವಾ, ಅದು ಶೋ ಆಗುತ್ತೆ. ಓಕೆನಾ? ನೀವು ಯಾವುದೇ ತರ ರಿಫ್ರೆಶ್ ಮಾಡಿಲ್ಲಪ್ಪ ಅಂದ್ರೆ ನಿಮ್ಗೆ ಯಾವುದೇ ತರ ಶೋ ಆಗೋದಿಲ್ಲ. ಓಕೆನಾ? ಹಾಗಾಗಿ ಏನಪ್ಪಾ ಅಂದ್ರೆ ಪದೇ ಪದೇ ಹೋಮ್ ಪೇಜ್ ಇದೆಯಲ್ಲ, ಪದೇ ಪದೇ ಪ್ರೆಸ್ ಮಾಡ್ತಾ ಇರಬೇಕು. ನಿಮ್ಗೆ ಸಿಗ್ಲಿಲ್ಲ ಪ್ರೆಸ್ ಮಾಡಿ. ಓಕೆನಾ? ಅದನ್ನು ಈ ತರ ಬಂದ್ಮೇಲೆ ಇದನ್ನ ಈ ತರ ಟ್ಯಾಪ್ ಮಾಡಿ. ಇದೇ ಟ್ಯಾಪ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಯು ಹ್ಯಾವ್ ಬಿಗಿನಿಂಗ್ ಟು ರೀರೈಟ್ ಟು ನೆಕ್ಸ್ಟ್ ಪೇಜ್ ಅಂತ ತೋರಿಸುತ್ತೆ. ಓಕೆನಾ? ಅಂದ್ರೆ ನೀವು ನೆಕ್ಸ್ಟ್ ಪೇಜ್ ರೀರೈಟ್ ಆಗ್ತಿದ್ದೀರಾ ಅಂತ ಕೊಡುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಲು ಈ ತರ ಏನಪ್ಪಾ ಅಂದ್ರೆ ಇಲ್ಲಿ ಅಲೋ ಆಕ್ಸೆಸ್ ಕೊಡಿ. ಈ ತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ? ಈ ತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದ್ಮೇಲೆ ಡಬಲ್ ಸಾರಿ ಇದರ ಅಪ್ಲಿಕೇಶನ್ ಫಾರ್ಮ್ ನಿಮ್ದು ಡೀಟೇಲ್ಸ್ ಫಿಲ್ ಮಾಡ್ತಾ ಹೋಗ್ತೀನ. ಈಗ ನನ್ನ ಡೀಟೇಲ್ಸ್ ಫಿಲ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಏನ್ ನನ್ನ ಫ್ರೆಂಡ್ ಆಗ್ತಾ ಇದ್ದೀನಿ, ಅವ್ರ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಮೆಸೇಜ್ ನೀವು ಫಿಲ್ ಮಾಡ್ತಾ ಹೋಗಿ. ಆಮೇಲೆ ನಿಮ್ಮ ತಂದೆ ಹೆಸರು ಏನೈತೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ನೀವು ಕರೆಕ್ಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ನೀವು ಏನಾದ್ರು ಒಂದು ಚೆಕ್ ಮಾಡಿದ್ರು ಕೂಡ ನಿಮ್ಮ ಅಪ್ಲಿಕೇಶನ್ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಮ ಹೆಸರು, ತಾಯಿ ಹೆಸರು, ಆಮೇಲೆ ಮದರ್ ಹೆಸರು ಕೇಳುತ್ತೆ. ನಿಮ್ದು ತಾಯಿ ಹೆಸರು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದೇನಪ್ಪ ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಆಗಬೇಕು. ನಿಮ್ದು ಡೇಟ್ ಆಫ್ ಬರ್ತ್ ನೀವು ಯಾವ ಇಯರ್ ಹುಟ್ಟಿರ, ಯಾವ ಯಾವ ಮಂತ್ ಹುಟ್ಟಿರ ಅಂತ ನೀವು ಇಲ್ಲಿ ಹಾಕ್ತಾ ಹೋಗ್ಬೇಕು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಜುಲೈ. ನೀವು ನಿಮ್ದು ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ತಂದೆ ಹೆಸರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಮೇಲೆ ಸೆಕೆಂಡ್ ಓಕೆ ಆಯ್ತಾ? ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ಮೇಲೆ ನಿಮ್ದು ಜೆಂಡರ್ ಆಗಿರುತ್ತೆ, ಮೇಲ್ ಇದ್ರೆ ಮೇಲು, ಫೀಮೇಲ್ ಇದ್ರೆ ಫೀಮೇಲ್ ಅಂತ ಹಾಕ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ SSLC ರಿಜಿಸ್ಟರ್ ನಂಬರ್ ಹಾಕ್ಬೇಕು. SSLC ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಹಾಕಿದ ಮೇಲೆ ನಿಮ್ದು ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ನೀವು IAS ಅಪ್ಲೈ ಮಾಡಿದ್ರೆ, KS ಅಪ್ಲೈ ಮಾಡಿದ್ರೆ ಶೋ ಮಾಡ್ತೀವಿ. ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು SSLC ರಿಜಿಸ್ಟರ್ ನಂಬರ್ ಹಾಕ್ಬೇಕು. ನಾನು SSLC ರಿಜಿಸ್ಟರ್ ನಂಬರ್ ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ನಿಮ್ದು ಕೂಡ ಇಲ್ಲಿ ಹಾಕ್ತಾ ಹೋಗ್ಬೇಕು. ಓಕೆನಾ? ಇಷ್ಟೇನಪ್ಪ ನೀವು SSLC ರಿಜಿಸ್ಟರ್ ನಂಬರ್ ಹಾಕಿದ್ಮೇಲೆ ನೆಕ್ಸ್ಟ್ ನೀವು IAS ಅಪ್ಲೈ ಮಾಡಿದ್ರೆ, KS ಅಪ್ಲೈ ಮಾಡಿದ್ರೆ ಶೋ ಮಾಡ್ತಿದೆ. ನೀವು ಯಾವ್ದು ಅಪ್ಲೈ ಮಾಡಿದ್ರೆ ಅದನ್ನ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಓಕೆನಾ? ನೀವೇನಾದ್ರು ಡಿಗ್ರಿ ಕಂಪ್ಲೀಟ್ ಆದ್ರೂ ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಲಾಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ ಆದ್ರೂ ಕೂಡ ಈ ಜಾಬ್ ಇದಕ್ಕೆ ಅಪ್ಲಿಕೇಶನ್ ಕೂಡ ಎಲಿಜಿಬಲ್ ಇರ್ತೀರಾ. ಈಗ ನೀವು ಫೈನಲ್ ಇಯರ್ ಕೂಡ ನೀವು ಅಪ್ಲೈ ಮಾಡಬಹುದು. ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದೆ ಎಸ್ ಅಂತ ಹೋಗಿ, ನೋ ಅಂತ ಕೊಟ್ಮೇಲೆ ನೀವು ಪರ್ಸ್ಯೂ ಮಾಡ್ತಿದ್ರೆ ಕೂಡ ನೀವು ಈಗ ಅಪ್ಲೈ ಮಾಡೋದಕ್ಕೆ ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಡಿಗ್ರಿ ನೇಮ್, ನಿಮ್ದು ಯಾವ ಡಿಗ್ರಿ ಮಾಡ್ತಾ ಇದ್ದೀರಾ, BA ಮಾಡಿದಿರಾ, BSc ಮಾಡ್ತಿದ್ದೀರಾ, BCom ಮಾಡ್ತಿದ್ದೀರಾ, ಇದನ್ನ ನೀವು ಅಪ್ಲೈ ಮಾಡ್ಬೇಕು. ನೀವು ಯಾವ್ದು ಮಾಡ್ತಾ ಇದ್ರೆ ಅದನ್ನ ನೀವು ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಿಮ್ದು ಇನ್ಕಮ್ ಅಂದ್ರೆ ನಿಮ್ದು ಎಷ್ಟು ಇನ್ಕಮ್ ಇದೆ ಅಂತ ಕೇಳ್ಬೇಕು. ನಿಮ್ ಕೆಟಗರಿ ಸೆಲೆಕ್ಟ್ ಮಾಡಬೇಕು. ನಿಮ್ದು ಯಾವ ಕೆಟಗರಿ, GM ಬರುತ್ತಾ, CET 1 ಬರುತ್ತಾ, 2A 2B 3A ಬರುತ್ತಾ, 3B ಬರುತ್ತಾ ಅಂತ ಸೆಲೆಕ್ಟ್ ಮಾಡ್ಕೊಂಡು SC ST ಬಂದ್ರೆ ನಿಮ್ದು ಯಾವ ಕೆಟಗರಿ ಬರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು. ನಾನು ST ಬಂದಿರೋ ಕಾರಣ SC ಕ್ಲಿಯರ್ ಮಾಡ್ತಾ ಇದ್ದೀನಿ. ಆಮೇಲೆ ಬಂದ್ಬಿಟ್ಟು ಇದು ಕ್ಯಾಸ್ಟ್ ನೇಮ್ ಏನಪ್ಪ ಅಂದ್ರೆ ST ಅಂದ್ರೆ ವಾಲ್ಮೀಕಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಆರ್ಡಿ ನಂಬರ್ ಹಾಕಬೇಕು. ನಿಮ್ದು ಕ್ಯಾಸ್ಟ್ ಇನ್ಕಮ್ ಮತ್ತು ಇನ್ಕಮ್ದು ಆರ್ಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನಿಮ್ದು ಇನ್ಕಮ್ ಇಂಗ್ಲಿಷ್ ಒಳಗೆ ಇದ್ರೂ ಪರವಾಗಿಲ್ಲ, ಕನ್ನಡ ಒಳಗೆ ಇದ್ರೂ ಪರವಾಗಿಲ್ಲ. ಇದಕ್ಕೆ ನೋ ಮ್ಯಾಟರ್. ಓಕೆ, ನಿಮ್ದು ಯಾವ ಇನ್ಕಮ್ ಎದುರಾಗಿದ್ರು ಕೂಡ ನೀವು ಇದಕ್ಕೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ನಮ್ದು ಕನ್ನಡ ಐತೆ, ಇಂಗ್ಲಿಷ್ನಾಗ ಐತೆ, ಅಪ್ಲೈ ಮಾಡಕ್ ಬರುತ್ತೆ ಅಂತ ಕೆಲವು ಡೌಟ್ ಇರುತ್ತೆ. ನಿಮ್ದು ಕನ್ನಡ ಇದ್ರು ಕೂಡ ಇಂಗ್ಲಿಷ್ ಒಳಗೆ ಇದ್ರು ಕೂಡ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದನ್ನ ನಾನು ಈಗ ನೀವು ಕ್ಯಾಸ್ಟಿಂಗ್ ಮತ್ತು ಇನ್ಕಮ್ ಏನಪ್ಪಾ ಅಂದ್ರೆ ನಂಬರ್ ಹಾಕ್ತಾ ಹೋಗ್ಬೇಕು. ಓಕೆ, ನಾನು ನಂಬರ್ ಹಾಕ್ತಾ ಇರ್ತೀನಿ. ಹೋಗ್ಬೇಕು ಏನಪ್ಪಾ ಅಂದ್ರೆ ನಿಮ್ದು ಕ್ಯಾಸ್ಟಿಂಗ್ ಮಾಡಿ ನಂಬರ್ ಹಾಕಿದ್ಮೇಲೆ ಇಷ್ಟ ಮಾಡಬೇಕಪ್ಪ ಅಂದ್ರೆ ಇನ್ಕಮ್ ಎಷ್ಟು ಅಂತ ಕೇಳ್ಬೇಕು.
ನಿಮ್ದು 30,000 ಇದೆ, 40,000 ಇದೆನಾ, ನಿಮ್ದು 30,000 ಇನ್ಕಮ್ ಇದೆ, ನಾನು ನಿಮ್ದು ಎಷ್ಟು ಇನ್ಕಮ್ ಇದೆ ಪರವಾಗಿಲ್ಲ, ಓಕೆನಾ. ಅಲ್ಲಿ ಇನ್ಕಮ್ ಏನಪ್ಪಾ ಅಂದ್ರೆ 5 ಲಕ್ಷ ಒಳಗೆ ಅಂತ ಕೊಟ್ಟಿದ್ದಾರೆ, ಓಕೆನಾ. ನಿಮ್ದು 5 ಲಕ್ಷ ಮೇಲೆ ಇದೆ ಕೂಡ ಇದಕ್ಕೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರಲ್ಲ. ಹಾಗಾಗಿ ನಿಮ್ದೇನಪ್ಪಾ ಅಂದ್ರೆ ಇನ್ಕಮ್ ಕೂಡ ಕಮ್ಮಿ ಇದೆ ಮಾತ್ರ ಇದಕ್ಕೆ ನೀವು ಅಪ್ಲೈ ಮಾಡಕ್ಕೆ ಬರುತ್ತೆ. ಆಮೇಲೆ ಇನ್ಕಮ್ ಆಡಿ ನಂಬರ್ ಕೇಳ್ತಾರೆ, ನಮ್ದು ಇನ್ಕಮ್ ಕೊಟ್ಟಿದೆ ಅದು ಆಡಿ ನಂಬರ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು, ಓಕೆನಾ. ಇನ್ನೊಂದು ಇನ್ಕಮ್ ಆಡಿ ನಂಬರ್ ನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ನಿಮ್ದು ಇನ್ಕಮ್ ನ ಆಡಿ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ಆಮೇಲೆ ಹೆಚ್ಚಿಗೆ ಕ್ಲೈಮ್ ಆಗುತ್ತೆ ಕೇಳ್ತಾರೆ, ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲೈ ಮಾಡಕ್ ಕೊಟ್ಟಿರೋದು ಏನಪ್ಪಾ ಅಂದ್ರೆ ಹೆಚ್ಚಿಗೆ ಕ್ಲೈಮ್ ಆಗುತ್ತೆ ಇಲ್ಲ ಕೊಟ್ಟಿದ್ರೆ ನೀವು ಹೈದರಾಬಾದ್ ಕನ್ನಡ ಬರ್ತೀರಾ ಇಲ್ಲ ಅಂತ ಕೇಳಿದಕ್ಕೆ ನೀವು ಬಂದ್ರೆ ಎಸ್ ಇಲ್ಲದ್ರೆ ನೋ ಅನ್ಕೊಳ್ಬೇಕು, ನಾವು ಬರ್ತೀನಿ ಹಾಗೆ. ಆಮೇಲೆ ಹೈದರಾಬಾದ್ ಕನ್ನಡದ ಏನಪ್ಪಾ ಅಲ್ಲಿ ನಂಬರ್ ಕೇಳ್ತದೆ, ನಿಮ್ದು ಏನಪ್ಪಾ ಅಂದ್ರೆ ಹೈದರಾಬಾದ್ ಕನ್ನಡದ ಆಡಿ ನಂಬರ್ ಕೇಳ್ತಕ್ಕೆ ನೀವು ಆಡಿ ನಂಬರ್ ನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಆಡಿ ನಂಬರ್, ಓಕೆ. ಏನಪ್ಪಾ ಅಂದ್ರೆ ನೀವು ಆಡಿ ನಂಬರ್ ನಿಮ್ದು ಹೈದರಾಬಾದ್ ಕರ್ನಾಟಕದ ಆಡಿ ನಂಬರ್ ಹಾಕಿ ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ SSLC ಡೀಟೇಲ್ಸ್ ನ ಫಿಲ್ ಮಾಡ್ತಾ ಹೋಗುತ್ತೆ. ನಿಮ್ಗೆ SSLC ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಪ್ಪಾ ಅಂದ್ರೆ 665 ಏನಪ್ಪಾ ಅಂದ್ರೆ ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್. ನೀವು ಎಷ್ಟು ತಗೊಂಡಿರಾ ಅಂದ್ರೆ 625ಕ್ಕೆ ಎಷ್ಟು ಮಾರ್ಕ್ಸ್ ನೀವು ತಗೊಂಡಿರಾ ಅಂದ್ರೆ ಅದು ನೀವು ಎಂಟ್ರಿ ಮಾಡ್ಕೋಬೇಕು, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು SSLC ಬೋರ್ಡ್ ಯಾವುದು, ನಿಮ್ದು SSLC ಬೋರ್ಡ್ ಸ್ಟೇಟ್ CBSE ನ ICSE ಕೇಳುತ್ತೆ, ನಿಮ್ದು ಯಾವ್ದು ಬೋರ್ಡ್ ನೀವು ಆ ಬೋರ್ಡ್ ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ PH ಕ್ಲೈಮ್ ಅಂತ ಗೊತ್ತಿದೆ, ನೀವು ಏನಪ್ಪಾ ಅಂದ್ರೆ PH ಡೀಟೇಲ್ಸ್ ಅಂದ್ರೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಪೀಡ್ ಅಂದ್ರೆ ನೀವೇನೋ ಪರ್ಸನಲ್ ಡಿಸಬಿಲಿಟಿ ಇದೆ ಅಂದ್ರೆ ಹ್ಯಾಂಡಿಕ್ಯಾಪ್ ಇದೀರಾ ಅಂತ ಕೇಳ್ತೀವಿ, ಎಸ್ ನೋ ಇದ್ರೆ ನೋ ಅಂತ ಕೊಡ್ಬೇಕು. ನೋ ಅಂತ ಕೊಟ್ಟ ಮೇಲೆ ಇಲ್ಲಿ ನಂಬರ್ ಅವಶ್ಯಕತೆ ಇರೋದಿಲ್ಲ, ಓಕೆ. ಆಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಅಡ್ರೆಸ್ ಕೇಳ್ತೀವಿ, ನಿಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತೆ ನೀವು ಎಲ್ಲಿದ್ದೀರಾ, ನಿಮ್ದು ಪರ್ಮನೆಂಟ್ ಅಡ್ರೆಸ್ ಎಲ್ಲಿದ್ದೀರಾ ಅಂದ್ರೆ ನಿಮ್ದು ಪೋಸ್ಟ್ ಏನಾರ ಬಂದ್ರೆ ಕೂಡ ನಿಮ್ ಪೋಸ್ಟ್ ಬರುತ್ತೆ. ಹಾಗಾಗಿ ನಿಮ್ದು ಏನಪ್ಪಾ ಅಂದ್ರೆ ಪೋಸ್ಟಲ್ ಅಡ್ರೆಸ್ ಅಂದ್ರೆ ನಿಮ್ದು ಊರ್ ಪಕ್ಕ ನಿಮ್ ಊರಾಗ ಪೋಸ್ಟ್ ಇದ್ರೆ ಅದನ್ನ ಕೊಡಿ, ಇನ್ನೊಂದು ಪಕ್ಕದ ಪೋಸ್ಟ್ ಇದ್ರೆ ಆ ಅಡ್ರೆಸ್ ಕೊಡಿ, ಓಕೆನಾ. ನಿಮ್ದು ಯಾವ ಊರು ಅದನ್ನ ಅಡ್ರೆಸ್ ಕೊಡ್ತಾ ಹೋಗ್ಬೇಕು, ಇಲ್ಲಾಂದ್ರೆ ಅಡ್ರೆಸ್ ನಲ್ಲಿ ಕೊಡ್ತಾ ಹೋಗ್ತೀನಿ, ಓಕೆ. ನೆಕ್ಸ್ಟ್ ಏನಪ್ಪಾ ನಿಮ್ದು ಅಡ್ರೆಸ್ ಕೊಟ್ಮೇಲೆ ನಿಮ್ ಪಿನ್ ಕೋಡ್ ಕೊಟ್ಬಿಟ್ರ, ಪಿನ್ ಕೋಡ್ ಹಾಕಿದ್ಮೇಲೆ ನೆಕ್ಸ್ಟ್ ಏನ್ ಹಾಕಬೇಕು, ನಿಮ್ ಡಿಸ್ಟ್ರಿಕ್ಟ್ ನೇಮ್, ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ನೀವು ಅದನ್ನ ಸೆಟ್ ಮಾಡ್ತಾ ಹೋಗ್ಬೇಕು. ಯಾಕಪ್ಪಾ ಅಂದ್ರೆ ಇದು ಅಪ್ಲಿಕೇಶನ್ ಬಿಟ್ಟಿರೋದು ಓನ್ಲಿ ಹೈದರಾಬಾದ್ ಕನ್ನಡ ಇರೋ ಸ್ಟೂಡೆಂಟ್ ಗೆ ಮಾತ್ರ, ಓಕೆನಾ. ನೀವು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಅಲ್ಲ ಅಂದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ, ಓಕೆನಾ. ಹಾಗಾಗಿ ನೀವು ಹೈದರಾಬಾದ್ ಕನ್ನಡ ಸ್ಟೂಡೆಂಟ್ ಇದ್ರೆ ಮಾತ್ರ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಬೇಕು, ಇಲ್ಲಾಂದ್ರೆ ಅಪ್ಲೈ ಮಾಡಕ್ ಆಗೋದಿಲ್ಲ, ಓಕೆ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಫೋನ್ ನಂಬರ್ ಇಲ್ಲಿ ಹಾಕ್ತಾ ಹೋಗ್ಬೇಕು, ನಿಮ್ಮ ಫೋನ್ ನಂಬರ್ ಇಲ್ಲಿ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕು, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಆಲ್ಟರ್ನೇಟ್ ಫೋನ್ ನಂಬರ್ ಕೇಳುತ್ತೆ, ಆಲ್ಟರ್ನೇಟ್ ನಂಬರ್ ಇದ್ರೆ ನೀವು ಕೊಡಿ, ಇಲ್ಲಾಂದ್ರೆ ಬೇಡ, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇಲ್ ಕೇಳುತ್ತೆ, ಓಕೆ. ನಿಮ್ದು ಏನು ಕನ್ಫರ್ಮೇಷನ್ ಇಲ್ಲಿ ಮೇಲ್ ನಾವಿಲ್ಲಿ ಕೊಡ್ತಾ ಹೋಗ್ಬೇಕು, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಇಲ್ಲಿ ಮೇಲ್ ಹಾಕ್ತಾ ಹೋಗಿ, ಓಕೆ. ನಾನು ಮೇಲ್ ಕೊಡ್ತಾ ಓಕೆ. ನೆಕ್ಸ್ಟ್ ನೀವು ಮೇಲ್ ಎಲ್ಲ ಹಾಕಿ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂದ್ರೆ ನಿಮ್ದು ಫೋಟೋ ಅಪ್ಲೋಡ್ ಮಾಡಬೇಕು, ಆಮೇಲೆ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು, ಓಕೆನಾ. ಸಿಗ್ನೇಚರ್ ಅಪ್ಲೋಡ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ಓಕೆನಾ. ನೀವು ಕೂಡ ನಿಮ್ದು ಫೋಟೋ ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು, ಓಕೆ. ನೆಕ್ಸ್ಟ್ ಇಲ್ಲಿ ಫೋಟೋ, ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ದು ಫೋಟೋ ಅಪ್ಲೋಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಓಕೆನಾ. ಎರಡು ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಅಗ್ರಿಯನ್ನು ಕೊಡ್ತಾರೆ, ಹಿಯರ್ ಬೈ ದ ಡಿಕ್ಲೇರ್ ದ ಆಲ್ ದ ಇನ್ಫಾರ್ಮೇಶನ್ ಗಿವನ್ ಬೈ ಮೀ, ದಿಸ್ ಇಸ್ ಅಪ್ಲಿಕೇಶನ್ ದ ಟ್ರೂ ಅಂಡ್ ಕರೆಕ್ಟ್ ಟು ದ ಬೆಸ್ಟ್ ಮೈ ನಾಲೆಜ್ ಅಂಡ್ ಬಿಲೀಫ್. ಇಟ್ ಆಲ್ಸೋ ನೋಟ್ that if any above the information is found be incorrect or false, particularly have been supervised, ಓಕೆನಾ. ನಿಮ್ದೇನು ಅಪ್ಲಿಕೇಶನ್ ಹಾಕಿರಲ್ವಾ ಇದೆಲ್ಲ ಕರೆಕ್ಟ್ ಇದೆ ಅಂತ ನಾನು ಒಪ್ಪಿರ್ತೇನೆ ಅಂತಂದು ಈ ಡಿಕ್ಲೇರೇಷನ್ ಕ್ಲಿಕ್ ಮಾಡಬೇಕು, ಓಕೆನಾ. ನಿಮ್ದೇನು ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ರಾಂಗ್ ಇತ್ತು, ಒಂದು ಅಪ್ಲಿಕೇಶನ್ ಕೂಡ ರಾಂಗ್ ಇತ್ತು ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಕ್ವಾಲಿಫೈ ಆಗುತ್ತೆ, ಓಕೆ. ಹಾಗಾಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಒನ್ ಟೈಮ್ ಕಂಪ್ಲೀಟ್ ಆಗಿ ಏನಪ್ಪಾ ನೋಡ್ಕೊಂಡು ಫಿಲ್ ಮಾಡೋಕೆ, ನಿಮ್ಗೆ ಏನೋ ಗೊತ್ತಾಗಿಲ್ಲ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ತರ ನಿಮ್ದು ಅಪ್ಲಿಕೇಶನ್ ಆಗೋದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ಕ್ಯಾಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬೇಕು, ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಇನ್ವಾಲಿಡ್ ಇನ್ಪುಟ್ ಅಂತ ಕೊಡ್ತಕ್ಕ, ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ಟರ್ನೇಟ್ ಫೋನ್ ನಂಬರ್ ಕೇಳ್ತಕ್ಕ, ಆಲ್ಟರ್ನೇಟ್ ಫೋನ್ ನಂಬರ್ ನೀವು ಕಂಪಲ್ಸರಿ ಕೊಡ್ಲೇಬೇಕಂತೆ. ಹಾಗಾಗಿ ಒಂದು ಆಲ್ಟರ್ನೇಟ್ ನಂಬರ್ ನೀವು ಕೊಡ್ತಾ ಹೋಗಕ್ಕೆ, ಒಂದು ಆಲ್ಟರ್ನೇಟ್ ನಂಬರ್ ನಾನು ಕೊಡ್ತೀನಿ. ಕೊಟ್ಟಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಫಿಲ್ ಮಾಡಿದ್ರೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಮೇಲೆ ಇನ್ನೊಂದು ಕ್ಯಾಪ್ಷನ್ ರಾಂಗ್ ಇದೆ ಅಂತೆ, ಫೋರ್
ಆಪ್ಷನ್ ಯಾವ್ದು ಬರ್ತಾ ಇದೆ? ವೇಟ್ ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ಓಕೆ, ನಿಮ್ದು ಏನಪ್ಪಾ ಅಂದ್ರೆ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಬರುತ್ತೆ ಡಾಟಾ ಸೇವ್ಡ್ ಅಂತ ಬರುತ್ತೆ ಪ್ರಿಂಟ್ ಯುವರ್ ಲಾಸ್ಟ್ ರೆಸ್ಪಾನ್ಸ್ ಫಾರ್ ಆಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಜಸ್ಟ್ ಏನಪ್ಪಾ ಅಂದ್ರೆ IP ಅಡ್ರೆಸ್ ಕೂಡ ಕೊಟ್ಟಿದ್ರು. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಓಕೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಬೇಕು. ಈಗ ಯಾವ ಈ ತರ ಬಂದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ರಿಸಿಪ್ಟ್ ಡೌನ್ಲೋಡ್ ರಿಸಿಪ್ಟ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಕ್ಲಿಕ್ ಮಾಡ್ಬೇಕನಾ. ಡೌನ್ಲೋಡ್ ರಿಸಿಪ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಅದು ಕಂಪ್ಲೀಟ್ ಆಗಿ ಏನಪ್ಪಾ ಅಪ್ಲಿಕೇಶನ್ ಫಾರ್ಮ್ ಫುಲ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿ ಏನಪ್ಪಾ ಅಂದ್ರೆ ಈ ತರ ಫಾರ್ಮ್ ಬರುತ್ತೆ. ಓಕೆ, ಈ ತರ ನಿಮ್ಗೆ ಕಂಪ್ಲೀಟ್ ಆಗಿ ಫಾರ್ಮ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಏನ್ ಮಾಡಕಪ್ಪ ಇಲ್ಲಿ ಪ್ರಿಂಟ್ ಅಂತ ಇರುತ್ತಲ್ಲ, ಇಲ್ಲಿ ಪ್ರಿಂಟ್ ತಗೋಬೇಕು. ಓಕೆ, ಈ ಪ್ರಿಂಟ್ ಏನ್ ತಗೊಳ್ಬೇಕಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗಿಲ್ಲ ಅಂತ ಅರ್ಥ. ಓಕೆ, ಹಾಗಾಗಿ ಏನಪ್ಪಾ ನಿಮ್ದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗ್ಬೇಕಪ್ಪ ಅಂದ್ರೆ ನೀವು ಇದನ್ನ ಪ್ರಿಂಟ್ ಅಂತ ಇದೆ ಅಲ್ವಾ, ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಕೊಡಿ. ಓಕೆ, ಸೇವ್ ಅಂತ ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಈಗ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದಲ್ವಾ, ಇದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ತರ ಅಪ್ಲೈ ಮಾಡಬೇಕಂತ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ತರ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆ, ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ತರ ಅಪ್ಲಿಕೇಶನ್ ಹಾಕಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಇಫ್ ಎನಿ ಡೌಟ್ ಆಸ್ಕ್ ಮಿ. ಓಕೆನಾ, ಇನ್ನು ಕಮೆಂಟ್ ಒಳಗೆ ಏನಪ್ಪಾ ಅಂದ್ರೆ ಏನು ಡೌಟ್ ಇದೆ ಏನಪ್ಪಾ ಕೇಳಿ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.